ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಮ್ಮನವ್ರಿಗೆ ಸುಲಭವಾಗಿ ಸುಂದರವಾಗಿ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಎರಡು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇ ಮೆಥಡ್ ಬಂದುಬಿಟ್ಟು ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡ್ತೀನಿ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ. ಇನ್ನು ಎರಡನೇ ಮೆಥಡಲ್ಲಿ ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಅಮ್ಮನವ್ರಿಗೆ ಸೀರೆ ಉಡಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಮೊದಲು ಸೀರೆನೇ ಪೂರ್ತಿಯಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಸೀರೆಯ ಒಳಪದರು ಏನಿರುತ್ತೆ ನೋಡಿ, ಅಲ್ಲಿಂದ ನಾನು ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಬನ್ನಿ. ನೆರಿಗೆಗಳು ಜಾಸ್ತಿ ಆದಷ್ಟು ಸಾರಿನ ಡ್ರೇಪ್ ಮಾಡಿದಾಗ ನೀಟಾಗಿ ಕಾಣಿಸುತ್ತೆ. ಜಾಸ್ತಿ ನೆರಿಗೆಗಳಾದರೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ನೆರಿಗೆಗಳಾದಾಗ ಪ್ಲೇಟ್ಸ್ಗಳೆಲ್ಲ ಜರುಗ್ತವೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಒಂದು 8 ರಿಂದ 10 ನೆರಿಗೆಗಳು ಆದ ತಕ್ಷಣ ನೀವು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡ್ತಾ ಬನ್ನಿ ನೆರಿಗೆಗಳನ್ನು. ನೋಡಿ, ಪ್ಲೀಟ್ಸ್ ಎಲ್ಲ ಮುಗಿದ ನಂತರ ಮಧ್ಯದಲ್ಲಿನೂ ಕೂಡ ಎಲ್ಲ ನೆರಿಗೆಗಳನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಒಂದು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡಿ ಈ ರೀತಿ. ಅದಾದಮೇಲೆ ಈ ಕಡೆ ಪಲ್ಲು ಪಾರ್ಟನ್ನು, ಸೆರಗಿನ ಭಾಗವನ್ನು ಅಲ್ಲಿನೂ ಕೂಡ ಬಾರ್ಡರ್ ಎಷ್ಟಿದೆಯೋ ಅಲ್ಲಿಗಚ್ಚಿ ನಾನು ಪ್ಲೇಟ್ಸ್ಗಳನ್ನು ತಗೊಳ್ತಾ ಇದ್ದೀನಿ. ಅಂದರೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸುಮಾರು 5 ರಿಂದ 6 ನೆರಿಗೆಗಳು ಆಗ್ತವೆ. ಇಲ್ಲಿ ಈ ರೀತಿ ನೆರಿಗೆಗಳನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗುಂಡ್ಪಿನನ್ನು ಇದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಬೆಳೆಸೋದ್ರಿಂದ ಇಲ್ಲಿ ಬಟ್ಟೆ ಹಾಳಾಗೋ, ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಗುಂಡ್ಪಿನ್ ಆದರೆ ಅಲ್ಲಿ ನಾವು ಆರಾಮಾಗಿ ಹಾಕೋಬೋದನ್ನು ಕೂಡ, ಹಾಗೆ ಯಾವುದೇ ಡ್ಯಾಮೇಜ್ ಏನೂ ಆಗೋದಿಲ್ಲ. ನೋಡಿ, ಒಂದು 3 ರಿಂದ 4 ಮೊಳದಷ್ಟು ಸೆರಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಂಟ್ರಲ್ ಪ್ಲೇಸ್ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಈ ಪೀಠದ ಮೇಲೆ ನಾನು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ. ಈ ಬಿಂದಿಗೆಗೆ ನಾನು ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ. ಕೋಲು ಬೇಕಿದ್ದರೆ ಕಟ್ಕೋಬಹುದು, ಬೇಡ ಅಂತಂದರೆ ಬೇಡ. ನೋಡಿ, ಈ ರೀತಿ ಸೀರೆನ ಹಾಕ್ಕೊಳ್ತಾ ಇದ್ದೀನಿ. ಸೆರಗನ್ನು ಹಿಂದೆ ಇಟ್ಕೊಂಡು ಹಿಂದಿನಿಂದ ಎರಡೂ ಕಡೆ ಬರುವ ಹಾಗೆ ಬಿಂದಿಗೆಗೆ ಸೀರೆನ ಹಾಕ್ಕೋಬೇಕು. ಒಂದು ಪಾರ್ಟು ಸ್ವಲ್ಪ ಉದ್ದ ಇರಬೇಕು, ಮೇಲ್ಗಡೆ ಪಾರ್ಟು ಸ್ವಲ್ಪ ಕಡಿಮೆ ಇರಬೇಕು. ಒಂದು ಬಾರ್ಡರಿಂದ ಇನ್ನೊಂದು ಬಾರ್ಡರ್ಗೆ 4 ಇಂಚಿನ ಗ್ಯಾಪ್ ಇರಬೇಕು. ಅಂದರೆ ಡ್ರೇಪ್ ಮಾಡಿದಾಗ 2 ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ಇಲ್ಲಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ವಿ. ಬಟ್ ನೆರಿಗೆಗಳು ಒಂದು ಒಳಗಡೆ ಮಿಸ್ ಆಗಿರುತ್ತೆ. ಅವನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಡೆಯೂ ಕೂಡ ನಾನು ನೆರಿಗೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಒಳಗಡೆ ನೆರಿಗೆಗಳು ಯಾವ ರೀತಿ ಉಳ್ಕೊಂಡಿದೆ ಅಂತ. ಅವನ್ನೆಲ್ಲನೂ ಕೂಡ ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದ್ಮೇಲೆ ಸ್ಮಾಲ್ ಸೈಜ್ ಪ್ಲೇಟ್ಸ್ ಭಾಗ ಏನಿದೆ ನೋಡಿ, ಅದನ್ನು ಒಂದು ಅರ್ಧ ಇಂಚು ಮೇಲ್ಗಡೆ ಇಟ್ಕೊಳ್ಳಿ. ಬಿಗ್ ಸೈಜಲ್ಲಿರುವ ಪ್ಲೇಟ್ಸ್ ಭಾಗ ಏನಿದೆ ನೋಡಿ, ಅದನ್ನು ಒಂದು ಅರ್ಧ ಇಂಚು ಕೆಳಗಡೆ ಇಟ್ಕೊಂಡು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸ್ಟೆಪ್ಸ್ ನೀಟಾಗಿ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಬಿಂದಿಗೆಗೆ ಉಳಿದಿದೆ ಅಂತ ಆದರೆ ಅದನ್ನು ಸ್ವಲ್ಪ ಈ ರೀತಿ ಹಿಂದೆ ಜಕ್ಕೊಂಡ್ಬಿಟ್ಟು ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದಮೇಲೆ ಇವಾಗ ಫಸ್ಟು ಕೆಳಗಿನ ಪಾರ್ಟನ್ನು ಅಲ್ಲಿ ಹಾಕ್ಕೊಂಡಿದ್ದು ಇರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ಸ್ವಲ್ಪ ಸಮಯ ಇಡುತ್ತೆ. ನಿಮಗೆ ರೂಢಿ ಇಲ್ಲ ಅನ್ನೋದಾದರೆ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅನ್ನೋದಾದರೆ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಆರಾಮಾಗಿ ನೀವು ಈ ರೀತಿ ಸೀರೆನ ಉಡಿಸ್ಕೋಬೋದು. ಸ್ಟ್ಯಾಂಡ್ ಬಳಸಿ ಹೇಗೆ ಸೀರೆ ಉಡಿಸೋದು, ಸ್ಟ್ಯಾಂಡ್ ಬಳಸ್ತೇನೆ ಹೇಗೆ ಸೀರೆ ಉಡಿಸೋದು, ಒಂದೇ ಬಿಂದಿಗೆನ ಬಳಸ್ಕೊಂಡು ಯಾವ ರೀತಿ ಸೀರೆ ಉಡಿಸೋದು ಅಂತ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೀವು ನೋಡ್ಬೋದು. ನೋಡಿ, ಕೆಳಗಡೆ ಪಾರ್ಟ್ ಆದಮೇಲೆ ಮೇಲ್ಗಡೆ ಇರುವಂತಹ ನೆರಿಗೆಗಳನ್ನು ಕೂಡ ಈ ರೀತಿ ನಿಧಾನವಾಗಿ ನೀಟಾಗಿ ಜೋಡಿಸ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾವು ಬಿಂದಿಗೆ ಮೇಲೆ ತಂಬಿಗೆ ಇಡ್ತೀನಿ ಅಂತಂದರೆ ಈ ತಂಬಿಗೆಗೆ ಒಂದು ಕೋಲ್ ಕಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಸೆರಗನ್ನು ಹಾಕ್ಕೊಳ್ಬೇಕು. ನೀವು ಇಲ್ಲ ತಂಬಿಗೆ ಬದಲು ನಾನು ಇನ್ನೊಂದು ಬಿಂದಿಗೆನ ಇಡ್ತೀನಿ ಅನ್ನೋದಾದರೆ, ಸ್ವಲ್ಪ ಹೈಟ್ ಬೇಕು ಅನ್ನೋದಾದರೆ ನಿಮಗೆ ಈ ಥರ ಒಂದು 2 ಸೈಡೆಡ್ ಟೇಪ್ ಬೇಕಾಗುತ್ತೆ. ಈ ಟೇಪ್ಗೆ 2 ಕಡೆ ಗಮ್ ಇರೋದ್ರಿಂದ ಒಂದು ಕಡೆ ತೆಗೆದುಬಿಟ್ಟು ಈ ರೀತಿ ಬಿಂದಿಗೆಗೆ 3 ಕಡೆ ಹಚ್ಕೊಳ್ಬೇಕು. ಹಚ್ಕೊಂಡಾಗ ಇದ್ರ ಮೇಲೆ ಬಿಂದಿಗೆ ಇಡಬೇಕಾದ್ರೆ ಒಂದು ಸಲ ಇಟ್ಕೊಂಡ್ರೆ ಕೀಳೋದು ಕಷ್ಟ. ನೀಟಾಗಿ ಸ್ಲೋ ಆಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಬಿಂದಿಗೆಗೂ ಕೂಡ ನಾನು ಕೋಲನ್ನು ಕಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೂ ಅಳಗಾಡ್ತಾ ಇಲ್ಲ. ನೀವು ಸೀರೆ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀರಾ ಅಂದರೆ ಓಕೆ. ಕಟ್ ಮಾಡೋ ಪದ್ಧತಿ ಇಲ್ಲ ಅಂತಂದರೆ ಬಾರ್ಡ್ರಿಗೆ ಮ್ಯಾಚ್ ಆಗುವಂತಹ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಈ ರೀತಿ ಮೇಲ್ಗಡೆ ಇರುವಂತಹ ಬಿಂದಿಗೆಗೆ ಅದನ್ನು ಫುಲ್ ಕವರ್ ಮಾಡಿಬಿಟ್ಟು ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಈ ರೀತಿ ಈಗ ಸೆರಗನ್ನು ಯಾವ ರೀತಿ ನೋಡೋಣ. ಸೆರಗು ಹಿಂದಿಂದ ಫಸ್ಟು ಬಲಗಡೆಯಿಂದ ಈ ರೀತಿ ಎಡಗಡೆ ಮುಂದ್ಗಡೆ ಹಾಕೋತಾ ಇದ್ದೀನಿ. ಅದೇ ಸೆರಗನ್ನು ಮತ್ತೆ ಎಡಗಡೆಯಿಂದ ಬಲಗಡೆ ಮುಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದಕ್ಕೆ ನಮಗೆ 3 ರಿಂದ 4 ಮೊಳದಷ್ಟು ಸೆರಗು ಬೇಕಾಗುತ್ತೆ. ಅದಕ್ಕೆ ನೀವು ಸಾರಿನ ರೆಡಿ ಮಾಡ್ಕೋಬೇಕಾದ್ರೇ ಸ್ವಲ್ಪ ಸೀರೆಯ ಸೆರಗನ್ನು ಸ್ವಲ್ಪ ಜಾಸ್ತಿ 3 ರಿಂದ 4 ಮೊಳದಷ್ಟು ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಅಮ್ಮನವ್ರಿಗೆ ಆಭರಣಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮುಖಪದ್ಮನೂ ಕೂಡ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಳಸಿರುವಂತಹ ಆಭರಣಗಳನ್ನು ಅಮ್ಮನವ್ರಿಗೆ ಹಾಕಲಿಕ್ಕೆ ಬರೋದಿಲ್ಲ. ಅಮ್ಮನವ್ರಿಗೆ ಅಂತಲೇ ಸಪ್ರೇಟಾಗಿ ಆಭರಣಗಳನ್ನು ಎತ್ತಿಟ್ಕೋಬೋದು.
ಈ ರೀತಿಯಾಗಿ ನಿಮ್ಮಲ್ಲಿರೋ ವಸ್ತುಗಳಿಂದ ಅಮ್ಮನವ್ರಿಗೆ ಅಲಂಕಾರನ ಮಾಡ್ಕೊಳ್ಳಿ. ಹೂವಾಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಇವೆಲ್ಲದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬಹುದು. ನೋಡಿದ್ರೆಲ್ಲ ಅಮ್ಮನವ್ರಿಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತ. ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡ್ದೇನೆ ಸರಳವಾಗಿ ಸುಂದರವಾಗಿ ಅಮ್ಮನವ್ರಿಗೆ ಸೀರೆ ಉಡಿಸಿದ್ದೀನಿ. ನೋಡಿ, ಅಮ್ಮನವ್ರಿಗೆ ದೃಷ್ಟಿ ಆಗುತ್ತೆ. ಖಂಡಿತ ನಾವು ಪೂಜೆಯ ಕೊನೆಯಲ್ಲಿ ಅಮ್ಮನವ್ರಿಗೆ ದೃಷ್ಟಿ ಆರತಿಯನ್ನು ಮಾಡಲೇಬೇಕಾಗುತ್ತೆ. ಇವಾಗ ಎರಡನೇ ಮೆಥಡಲ್ಲಿ ಅಂದರೆ ಅಮ್ಮನವ್ರಿಗೆ ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಬೇಕು ಅನ್ನೋದಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೋಬಹುದು. ಮೊದಲು ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡೋ ಇಟ್ಕೊಂಡಿದ್ದೀನಿ. ನಿಮ್ಮ ಕಡೆ ಬ್ಲೌಸ್ ಪೀಸ್ ಕಟ್ ಮಾಡೋ ಪದ್ಧತಿ ಇಲ್ಲ ಅಂತ ಅನ್ನೋದಾದರೆ ಬಾರ್ಡ್ರಿಗೆ ಮ್ಯಾಚ್ ಆಗುವಂತಹ ಒಂದು ಬ್ಲೌಸ್ ಪೀಸನ್ನು ನೀವು ತೊಗೋಬೇಕಾಗತ್ತೆ. ಅದನ್ನು ಈ ರೀತಿ 4 ಪದರ್ನಲ್ಲಿ ಮಡಚ್ಕೊಳ್ಳಿ. ಈಗ ಅಮ್ಮನವ್ರ ಶೋಲ್ಡರ್ ಏನಿರುತ್ತಲ್ಲ ತೋಳು, ಆ ತೋಳಿಗೆ ಇದನ್ನು ರೌಂಡಾಗಿ ಸುತ್ಕೊಂಡ್ಬಿಟ್ಟು ಗುಂಡ್ಪಿನ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡಿ. ನಾವು ಬ್ಲೌಸು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೋ ನೋಡಿ ತೋಳಿಗೆ, ಅದೇ ರೀತಿ ಕಾಣಿಸುತ್ತೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗುಂಪಿನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈ ಕಡೆ ಇನ್ನೊಂದು ಹಸ್ತ ಇದೆಯಲ್ಲ, ಅದಕ್ಕೂ ಕೂಡ ಬ್ಲೌಸ್ ಪೀಸನ್ನು ಈ ರೀತಿ ಡ್ರೇಪ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ 2 ಹ್ಯಾಂಡ್ಸು ರೆಡಿಯಾಗಿದೆ. ಪಾದಗಳಿಗೆ ನಾವು ಹೀಗೆ ಸಾರಿನ ಡ್ರೇಪ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕಳಸದ ಮೇಲೆ ಕೂಡಿಸಿದಾಗ ಸೀರೆ ಉಡಿಸ್ತೀವಲ್ವ, ಆವಾಗ ಯಾವ ರೀತಿ ಕವರ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಸಾರಿನ ಈ ರೀತಿ ಮೊದಲು ಫಸ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಸೀರೆಯ ಒಳಪದರು ಏನಿದೆ ನೋಡಿ, ಅಲ್ಲಿಂದ ನಾನು ನೆರಿಗೆಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳು ತುಂಬ ದೊಡ್ಡದಾಗಿ ಏನು ಬೇಡ, ಮೀಡಿಯಮ್ ಸೈಜು ಅಥವಾ ಸ್ಮಾಲ್ ಸೈಜಲ್ಲಿ ಮಾಡ್ಕೊಳ್ಳಿ. ಅಂದರೆ ನೆರಿಗೆಗಳು ಜಾಸ್ತಿ ಆದಷ್ಟು ಸಾರಿ ಡ್ರೇಪ್ ಮಾಡಿದಾಗ ನೋಡಲಿಕ್ಕೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೆರಿಗೆಗಳು ಕಡಿಮೆ ಆದರೆ ನೋಡಲಿಕ್ಕೆ ಅಷ್ಟು ಲುಕ್ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ನೆರಿಗೆಗಳಾದಮೇಲೆ ಇದನ್ನು ಒಂದು ಬಟ್ಟೆ ಪಿನ್ನಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿ ಸೆಕ್ಯೂರ್ ಮಾಡಿಕೊಂಡ್ರೆ ನೆರಿಗೆಗಳು ಜರುಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದೇ ರೀತಿ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ನೀವು ಕಂಟಿನ್ಯೂ ಆಗಿ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಈ ರೀತಿ ನೆರಿಗೆಗಳನ್ನು ಮಾಡ್ಕೊಳ್ತಾ ಬನ್ನಿ. ಹಾಗೆ ಅದನ್ನು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಮಧ್ಯದಲ್ಲಿನೂ ಕೂಡ ಅಷ್ಟೇ ನೆರಿಗೆಗಳು ಮಿಸ್ ಆಗ್ತವೆ. ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಜರುಗುತ್ತೇನೂ ಕೂಡ. ಅಲ್ಲಿನೂ ಕೂಡ ಈ ರೀತಿ ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಸೆರಗು ಏನಿದೆ ನೋಡಿ, ಸೆರಗಿನ ಪ್ಲೀಟ್ಸನ್ನು ಈ ರೀತಿ ಮಾಡ್ಕೊಳ್ಳಿ. 1 ಪಿನ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನು, ಅಂದರೆ ನೆರಿಗೆಗಳು ಜಾಸ್ತಿ ಆಗ್ತವೆ. ನಿಮಗೆ ಯಾವ ಸೈಜ್ಗೆ ಬೇಕೋ ಅದು ಆಲ್ಮೋಸ್ಟ್ ಬಾರ್ಡ್ರ್ ಯಾವ ಸೈಜ್ ಇರುತ್ತೋ ಅಷ್ಟು ಅದೇ ಸೈಜ್ಗೆ ನೆರಿಗೆಗಳನ್ನು ಮಾಡಿಕೊಂಡ್ರೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುಮಾರು 3 ಮೊಳದವರೆಗೂ ನಮಗಿಲ್ಲಿ ಸೆರಗು ಬೇಕಾಗುತ್ತೆ. ನೋಡಿ, ಇವಾಗ ಸೆಂಟರ್ ಪ್ಲೀಟ್ಸು ರೆಡಿಯಾಗಿದೆ. ಈ ಕಡೆ ಸೆರಗಿನ ಪ್ಲೀಟ್ಸ್ ಕೂಡ ರೆಡಿಯಾಗಿದೆ. ಈ ಕಡೆ ನಾನಿಲ್ಲಿ ಒಂದು ಟೇಬಲನ್ನು ಇಟ್ಕೊಂಡು ಅದರ ಮೇಲೆ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ನಾನಿಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ತಟ್ಟೆದೆ ಅಕ್ಕಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಈ ರೀತಿ ಒಂದು ಬಿಂದಿಗೆಗೆ ಕೋಲನ್ನು ಕಟ್ಕೊಂಡು ಈ ರೀತಿ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಿಂದಿಗೆಗೆ ಯಾವ ರೀತಿ ಡ್ರೇಪ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸೆರಗನ್ನು ನೋಡಿ ಈ ರೀತಿ ಇಟ್ಕೊಳ್ಳಿ. ಸಾರಿ ಏನಿದೆ ನೋಡಿ, ಸೆಂಟ್ರಲ್ ಪ್ಲೇಟ್ಸ್ ಏನಿದೆ ನೋಡಿ, ಅದನ್ನು ಈ ರೀತಿ ಹಿಂದ್ಲಿಂದ ಈ ಕಡೆ ಹಾಕ್ಕೊಳ್ಳಿ. ಮುಂದ್ಗಡೆ ಹಾಕ್ಕೊಂಡು ಒಂದು ಉದ್ದ ಜಾಸ್ತಿ ಇರಬೇಕು, ಒಂದು ಉದ್ದ ಕಡಿಮೆ ಇರಬೇಕು. ಅಂದಾಗ ಮಾತ್ರ ನಮಗೆ 2 ಸ್ಟೆಪ್ಪಲ್ಲಿ ನೆರಿಗೆಗಳು ಬರ್ತವೆ. ಎರಡನ್ನೂ ಈಕ್ವಲ್ ಆಗಿ ಹಾಕ್ಕೊಂಡ್ರೆ ಡಬಲ್ ಸ್ಟೆಪ್ ಬರೋದಿಲ್ಲ, ಓನ್ಲಿ ಒಂದೇ ಸ್ಟೆಪ್ಪಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ನೋಡಿ, ನಾವು ಈ ಕಡೆ ಎರಡನ್ನೂ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಒಳಗಡೆ ಸೇರಿಕೊಂಡ್ರೆ ಅದು ಪಿನ್ ಹಾಕಲಿಕ್ಕೆ ಬರೋದಿಲ್ಲ, ಆಮೇಲೆ ಅದು ನೆರಿಗೆಗಳು ಮಿಸ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಮೇಲ್ಗಡೆ ಇರಬೇಕು, ಒಂದು ಈ ರೀತಿ ಕೆಳಗಡೆ ಇರಬೇಕು. ಇವೆರಡನ್ನೂ ಕೂಡ ಈ ರೀತಿ ಒಂದು ಮೇಲೆ ಅದಕ್ಕೆ ಇನ್ನು ಒಂದು ಅರ್ಧ ಇಂಚಿನಷ್ಟು ಸ್ಮಾಲ್ ಪ್ಲೇಟ್ಸ್ ಇದ್ದಾವಲ್ಲ, ಅದು ಮೇಲ್ಗಡೆ ಇರಬೇಕು. ಅವೆರಡನ್ನೂ ಕೂಡ ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ರೀತಿ ಪೆನ್ನಿಂದ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಇಲ್ಲಿ ಹಾಕ್ಕೊಂಡಿರುವಂತಹ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಡಿ. ನೋಡಿ, ಈ ರೀತಿ ತೆಗೆದಾದಮೇಲೆ ಫಸ್ಟು ಕೆಳಗಿನ ನೆರಿಗೆಗಳು ಏನಿದೆ ನೋಡಿ, ಅದನ್ನು ನೀಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ನಿಮಗೆ ರೂಢಿ ಇಲ್ಲ ಅಂತ ಅನ್ನೋದಾದರೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ನಿಧಾನವಾಗಿ ಜೋಡಿಸ್ಕೊಳ್ಳಿ. ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಕೆಳಗಿಂದಾಗಿದೆ. ಮೇಲಿನ ಸ್ಟೆಪ್ ನೆರಿಗೆಗಳು ಏನಿದೆ ನೋಡಿ, ಅದನ್ನು ಕೂಡ ಅಷ್ಟೇ ಪೂರ್ತಿ ಅಗಲವಾಗಿ ರೌಂಡ್ ಶೇಪಲ್ಲಿ ಬರೋ ಹಾಗೆ ಅದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಒಳಗಡೆ ಯಾವುದಾದ್ರೂ ನೆರಿಗೆಗಳು ಮಿಸ್ ಆಗಿದ್ರೂ ಕೂಡ ಅವನ್ನ ಈ ರೀತಿ ಓಪನ್ ಮಾಡಿಕೊಂಡು ನಿಧಾನವಾಗಿ ಜೋಡಿಸ್ಕೊಳ್ತಾ ಬನ್ನಿ. ತುಂಬ ಅಗಲವಾಗಿ ಆದರೆ ತುಂಬ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೇನೂ ಕೂಡ. ನೋಡಿ, ನಾನಿಲ್ಲಿ ಈ ರೀತಿ ಅದನ್ನು ನೆರಿಗೆಗಳನ್ನೆಲ್ಲ ಪೂರ್ತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಇವಾಗ ನಾನು ಇದ್ರ ಮೇಲೆ ನೀವು ಡೈರೆಕ್ಟಾಗಿ ತಂಬಿಗೆನ ಇಟ್ಬಿಟ್ಟು ಸಾರಿನ ಡ್ರೇಪ್ ಮಾಡ್ಬೋದು. ಬಟ್ ನಾನಿಲ್ಲಿ ಡಬಲ್ ಟೇಪು ಬಳಸ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಬಿಂದಿಗೆಗೆ ಹಚ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಇನ್ನೊಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಡಬಲ್ ಟೇಪ್ ಹಚ್ಕೊಂಡು ಇದ್ರ ಮೇಲೆ ಬಿಂದಿಗೆ ಇಡೋದ್ರಿಂದ ಬಿಂದಿಗೆ ಸ್ವಲ್ಪನೂ ಅಳಗಾಡೋದಿಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನೋಡಿ ತುಂಬ ಗಟ್ಟಿಯಾಗಿ ಕೂತ್ಕೊಂಡಿದೆ, ಒಂಚೂರು ಅಳಗಾಡ್ತಾ ಇಲ್ಲ. ಈ ರೀತಿ ಆದಮೇಲೆ ನಾವು ಹ್ಯಾಂಡ್ಸಿಗೆ ಬ್ಲೌಸ್ ಪೀಸನ್ನು ಸುತ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಹಿಂದ್ಲಿಂದ ತೊಗೊಂಡ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅಲ್ಲಿ ಫಸ್ಟಿಗೆ ನಾವು ಮುಂಚೆ ದಾರ ಕೊಂಡ್ಕೊಂಡಿರ್ತೀವಿ ನೋಡಿ, ಆ ದಾರನ ಈ ರೀತಿ ನಾನು ಕಟ್ಕೊಂಡಿರುವಂತಹ ಕೋಲಿಗೆ ಅದನ್ನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ಫಿಟ್ಟಾಗಿ ಕೂಡುತ್ತೆ, ವಾಪಸ್ಸು ಜರುಗೋದಿಲ್ಲ ವಾಪಸ್ಸು. ಅದಕ್ಕೋಸ್ಕರ ನೋಡಿ ಎರಡೂ ಕಡೆ ಹಸ್ತಗಳನ್ನು ಈ ರೀತಿ ನೀಟಾಗಿ ಕಟ್ಕೊಳ್ಳಿ. ನೋಡಿ ಶೋಲ್ಡರ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನಾವು ಬ್ಲೌಸ್ ಪೀಸನ್ನು ಅಲ್ಲಿ ಬಾರ್ಡ್ರನ್ನು ಸುತ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಉಳಿದಿರುವಂಥ ಬಟ್ಟೆನ ಹಿಂದ್ಲಿಂದ ಈ ರೀತಿ ತೊಗೊಂಡು ಈ ರೀತಿ ಮುಂದ್ಗಡೆ ಹಾಕ್ಕೊಳ್ಳಿ. ಅದು ಕೂಡ ಅಷ್ಟೇ, ಅಲ್ಲಿ ಬ್ಲೌಸನ್ನು ಡ್ರೇಪ್ ಮಾಡೋ ರೀತಿಯೇ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಉಬ್ಬಿರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಒಂದು ಗುಂಪಿನ ಸಹಾಯದಿಂದ ಅದನ್ನು ಫ್ಲ್ಯಾಟಾಗಿ ಒಂದು ಗುಂಪಿನನ್ನು ಹಾಕ್ಕೊಳ್ಳಿ. ನೋಡಿ ಇವಾಗ ಪಾದಗಳನ್ನು ಯಾವ ರೀತಿ ಇಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಒಂದು ಲೇಯರ್ ಉಳ್ಕೊಂಡಿರುತ್ತೆ, ಅಲ್ಲಿ ಸೆರಗನ್ನು ಹಾಕ್ಕೊಂಡಿರ್ತೀವಲ್ವ, ಈ ಕಡೆ ನೆರಿಗೆಗಳನ್ನು ತೊಗೊಂಡಿರ್ತೀವಲ್ವ, ಅಲ್ಲಿ ಒಂದು ಲೇಯರು ಉಳ್ಕೊಂಡಿರುತ್ತೆ. ಆ ಲೇಯರ್ನ ಸಹಾಯದಿಂದ ನಾವಿಲ್ಲಿ ಅದನ್ನು ಫಸ್ಟಿಗೆ ಪಾದಗಳಿಗೆ ಸುತ್ಕೊಂಡ್ಬಿಟ್ಟು ಅಲ್ಲಿ ಗುಂಪಿನನ್ನು ಹಾಕ್ಕೋಬೇಕು. ಗುಂಪಿನಿಂದ ಜಾಸ್ತಿ ಪ್ರೆಷರ್ ಹಾಕಿ ಚುಚ್ಚೋದೇನು ಬೇಡ, ಜಸ್ಟ್ ಅಲ್ಲಿ ಗುಂಪಿನನ್ನು ಸಿಕ್ಕಿಸ್ಕೊಂಡ್ರೆ ಸಾಕು, ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಇವಾಗ ಇದು ಒಂದು ಪಾದ ರೆಡಿಯಾಗಿದೆ ಬಲಗಡೆದ್ದು. ಇವಾಗ ಈ ಪದರು ಏನಿದೆ ನೋಡಿ, ಇಲ್ಲಿ ಒಳಗಡೆ ಒಂದು ಪದರ ಇರುತ್ತೆ, ನಾವು ಬಿಂದಿಗೆ ಹಾಕ್ಕೊಂಡಿದ್ವಲ್ವ ಫಸ್ಟು, ಆ ಪದರಿನಿಂದ ಅದನ್ನು ಪೂರ್ತಿಯಾಗಿ ಹೊರಗಡೆ ತಗೊಂಡ್ಬಿಟ್ಟು ಎಡಗಡೆ ಪಾದ ಏನಿದೆ ನೋಡಿ ಅದಕ್ಕೆ ಸುತ್ಕೊಳ್ಳಿ. ಈ ರೀತಿ ಸುತ್ಕೊಂಡಾಗ ಅಲ್ಲಿನೂ ಕೂಡ ಅಷ್ಟೇ ನೀಟಾಗಿ ಕುಣಿಸುತ್ತೆ. ಅಲ್ಲಿ ಬಾರ್ಡ್ರ್ ಏನಿದೆ ನೋಡಿ ಅದನ್ನು ಸುತ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಗುಂಪಿನನ್ನು ಹಾಕ್ಕೊಳ್ಳಿ. ಈ ರೀತಿ ಅಂದರೆ ಮತ್ತೆ ಅಲ್ಲಿ ಶೇಪ್ ಚೆನ್ನಾಗಿ ಬರುತ್ತೆ, ಪಾದಗಳದ್ದು ನೀಟಾಗಿ ಲೂಸ್ ಅನಿಸೋದಿಲ್ಲ, ಫಿಟ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಸ್ತ ಮತ್ತು ಪಾದಗಳನ್ನು ನೀಟಾಗಿ ಒಂದು ಸಲ ಜೋಡಿಸ್ಕೊಳ್ಳಿ. ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದಾದಮೇಲೆ ಸೆರಗನ್ನು ನಾವು ಸುಮಾರು ವಿಧದಲ್ಲಿ ಹಾಕೋಬೋದು, ಬಟ್ ಈ ಪ್ಯಾಟರ್ನ್ಗೆ ಯಾವುದು ಲುಕ್ ಕಾಣಿಸುತ್ತೆ ಅಂತ ಅದೇ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಸ್ವಲ್ಪ ಮಧ್ಯೆ ಮಿಡಲಲ್ಲಿ ಬಿಟ್ಕೊಂಡು ಮತ್ತೆ ಈ ಕಡೆ ಬಲಗಡೆಯಿಂದ ತೊಗೊಂಡು ಎರಡುಗಡೆ ಹಾಕ್ಕೊಳ್ಳಿ. ಅಲ್ಲಿ ಹಾಕಿರುವಂತಹ ಗುಂಪಿನನ್ನು ತೆಗೆದುಬಿಟ್ಟು ಪ್ಲೀಟ್ಸ್ಗಳನ್ನು ನೇರವಾಗಿ ಈ ಕಡೆ ಜೋಡಿಸ್ಕೊಳ್ತಾ ಬನ್ನಿ. ಈ ರೀತಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಬನ್ನಿ. ಆ ಕಡೆ ಪದರು ಈ ಕಡೆ ಪದರು ಏನಿರುತ್ತಲ್ಲ ಅವನ್ನೆರಡನ್ನೂ ಕೂಡಿಸಿ ಅಲ್ಲೊಂದು ಗುಂಪಿನನ್ನು ಹಾಕ್ಕೊಳ್ಳಿ, ಅಂದರೆ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಗುಂಪಿನನ್ನು ಹಾಕ್ಕೊಳ್ಳೋದ್ರಿಂದ ಉಬ್ಬಿರೋ ರೀತಿ ಕಾಣಿಸೋದಿಲ್ಲ, ತುಂಬ ಫ್ಲ್ಯಾಟಾಗಿ ಕಾಣಿಸುತ್ತೆ. ಈ ರೀತಿ ತುಂಬ ಈಸಿ ಇದೆ, ನೀವು ಒಂದು ಸಲ ಟ್ರೈ ಮಾಡಿದರೆ ಆರಾಮಾಗಿ ಮಾಡ್ಕೋಬೋದು. ರೂಢಿ ಇಲ್ಲ ಅನ್ನೋರು ನೀವು ಒಂದು ಸಲ ಹಬ್ಬದಕ್ಕಿಂತ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಳಶ ಇಟ್ಕೊಂಡು ಕಳಿಸಿದ ಮೇಲೆ ನಾನು ಅಮ್ಮನವರ ಮುಖ ಪದ್ಮನ ಮತ್ತು ಹಾಗೆ ಅಲಂಕಾರಿಕ ಕಿರೀಟನೂ ಕೂಡ ಬಳಸ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿರುವಂತಹ ಅಲಂಕಾರಿಕ ವಸ್ತುಗಳನ್ನು ಬಳಸ್ಕೊಂಡು ನೀವು ಅಮ್ಮನವರಿಗೆ ಅಲಂಕಾರನ ಮಾಡ್ಬೋದು. ಆದರೆ ನೀವು ಬಳಸಿರುವಂತಹ ಒಡವೆಗಳನ್ನು ಅಮ್ಮನವರಿಗೆ ಬಳಸೋ ಆಗಿಲ್ಲ, ಅದಕ್ಕಂತಲೇ ನೀವು ಸಪ್ರೇಟಾಗಿ ಕೆಲವೊಂದು ಒಡವೆಗಳನ್ನು ಇಟ್ಟಿರಬೇಕಾಗತ್ತೆ. ಅಲಂಕಾರ ಅದು ನಿಮ್ಗೆ ಆಪ್ಷನಲ್ಲು, ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಮ್ಮನವ್ರಿಗೆ ಸೀರೆನ ಉಡಿಸ್ಕೋಬೋದು, ಒಡವೆಗಳನ್ನು ಕೂಡ ಹಾಕೋಬೋದು. ನೋಡೋದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಸ್ಟೆಪ್ನಲ್ಲಿ ಬರೋ ಹಾಗೆ ತುಂಬ ಸುಂದರವಾಗಿ ಯಾವ ರೀತಿ ಅಮ್ಮನವ್ರಿಗೆ ಸೀರೆನ ಡ್ರಾಪ್ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.